ಯಪ್ಪ ಇಷ್ಟೆಲ್ಲ ಹಂಗಾತು ಅಂತಂದ್ರ ಗಾನಗಾಪುರದ ಕ್ಷೇತ್ರದ ಮಹಿಮೆ, ಅಲ್ಲಿ ಅಗಾಧವಾಗಿರುವಂತ ಶಕ್ತಿ ಆ ತೀರ್ಥ ಸಂಗಮದೊಳಗಿರ್ತಕ್ಕಂಥದ್ದು. ಅದಕ್ಕ ಅಲ್ಲ ಒಂದಪ್ಪವಾಗಿ ಇದೊಂದು ಅಂತ ಸಮಯದಲ್ಲಿ ಏನಾಗ್ತದೆ ಅಂತಂದ್ರ ಆ ಗಾನಗಾಪುರದಲ್ಲಿ ಗುರುಗಳ ವಾಸ್ತವ ಇರುವಂತಹ ಸಮಯದೊಳಗ ಕೆಲವೊಂದಲ್ಲಿ ಆಶ್ರಮದೊಳಗೆ ಉಳಿದಿದ್ದು. ಆ ಉಳಿದಂತಹ ಸಮಯದೊಳಗ ಆ ಶಿಷ್ಯರಿಗೆ ಅವರೆಲ್ಲರೂ ಕರ್ಕೊಂಡು ಏನ್ ಮಾಡ್ರು ಅಂತಂದ್ರ ಆ ಶಿಷ್ಯರಿಗೆ ಏನಿಲ್ಲ, ನಾವು ನೀವೆಲ್ಲರೂ ಕೂಡಿಕೊಂಡ ನಾಳೆಗೆ ಏನು ಮಾಡೋದು ಅಂತಂದ್ರ ಈ ಪ್ರಯಾಗ, ಕಾಶಿ, ಗಯಾ ಅಂತ 3 ಕ್ಷೇತ್ರಗಳಿಗೆ ತೀರ್ಥಯಾತ್ರೆಗೆ ಹೋಗಿ ಬರೋನು. ಆ ತೀರ್ಥದೊಳಗೆ ಸ್ನಾನಾದಿಗಳನ್ನು ಮಾಡಿಕೊಂಡು ಬರೋನು ಅಂತ ತಿಳ್ಕೊಂಡ ಈ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಈ ಶಿಷ್ಯರಿಗೆ ಹೇಳಿದ ಬಳಿಕ ಅವರಂದ್ರು, ಯಪ್ಪ ನಾಳೆ ಒಂದ ದಿವಸ ಸಮಯ ಐತಿ, ನಾಡದ ಆಶ್ರಮದೊಳಗ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಇರ್ತದ. ಆ ಕಾರ್ಯಕ್ರಮ ಐತಿ, ಮತ್ತು ನಾಳೆ ಹೋಗುವಂತೀರಿ ನೀವು. ಇಲ್ಲೇ ಸಮೀಪದೊಳಗೆ ನಾನು ಪ್ರಯಾಗ ಆ ಪ್ರಯಾಗಕ್ಕೆ ಹೋಗುವುದು, ಆ ಬಳಿಕ ಕಾಶಿಗೆ ಹೋಗುವುದು, ಆ ನಂತರ ಇನ್ನೊಂದು ಕ್ಷೇತ್ರ ಇದೆ ಗಯಾ ಅಂತ. ಪುರಾಣ ನನಗ ಗಯಾ ಅಂತ ಗೊತ್ತಿಲ್ಲ ಅಷ್ಟ. ಆ ಕಾಶಿ ಗೊತ್ತು, ಪ್ರಯಾಗ ಗೊತ್ತು. ಅದೊಂದು ಕ್ಷೇತ್ರ, ಪುಣ್ಯಕ್ಷೇತ್ರ. ಆದ್ರೆ ಇಲ್ಲಿ ಅವ್ರಂದ್ರು ಹಿಂಗ ಒಂದೊಂದು ಕಳಕ ಹೋಗಿ ಬರ್ಬೇಕಾದ್ರೆ ತಿಂಗಳಾನ ಗಂಟಲೆ ಸಮಯ ಹಿಡಿತೈತಿ. ಮತ್ತೆ ಹ್ಯಾಂಗ ಹೋಗುದು? ಹಂಗ